ಹೌದು ಅಣ್ಣ. ಅಮ್ಮ, ನನ್ನ ಕ್ಷಮಿಸ್ಬೇಡಿ. ನಾನು ನಿಜವಾಗ್ಲೂ ಬೇಕು ಅಂತ ಮಾಡಲಿಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಿನ್ನಿಂದ ಏನಂತ ತಪ್ಪಾಗಿದೆ? ಇಲ್ಲಮ್ಮ, ಅವ್ರು ಬೈಯೋವಾಗ ನನಗೂ ಹಾಗೆ ಅನ್ನಿಸ್ತು. ಆದ್ರೆ ನಾನೇ ತಪ್ಪು ಮಾಡಿದ್ದು. ಇಷ್ಟು ವರ್ಷ ನಿಮ್ಮ ವಿಷಯದಲ್ಲಿ ಯಾವುದನ್ನು ಮರ್ತಿರ್ಲಿಲ್ಲ. ಸರಿ, ಇಲ್ಲ, ಇನ್ಮೇಲೆ ಯಾವುದು ಬರೆಯಲ್ಲ ಅಮ್ಮ, ಬರೆಯಲ್ಲ. ಯಾಕಮ್ಮ ಇಷ್ಟಕ್ಕೆಲ್ಲ ಅಳ್ತಿದೀಯ? ಈಗ ಆಗಬಾರ್ದಂಥದ್ದು ಏನಾಗಿದೆ ಹೇಳು? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಮನೇಲಿ ಆಗ್ತಾ ಇರೋ ಈ ತರ ಗಲಾಟೆಯಿಂದ ಮನಸ್ಸು ಸರಿ ಇಲ್ಲದೆ ಮಾತ್ರೆ ತರೋದನ್ನ ಮರ್ತೆ ಅಷ್ಟೆ. ಅದ್ಬಿಟ್ಟು ಕಂಪ್ನಿ ಕಡೆ ಗಮನ ಹರಿಸೋ, ಇಲ್ಲ ಇನ್ಯಾವ್ದ್ರ ಕಡೆ ಗಮನ ಹರಿಸೋ, ನಾನು ಈ ಥರ ಮಾಡಲಿಲ್ಲ ಅಮ್ಮ. ಲಕ್ಷ್ಮಮ್ಮ, ಇದನ್ನೆಲ್ಲ ನೀನು ಹೇಳಿ ನನಗೆ ಗೊತ್ತಾಗ್ಬೇಕಾ? ಏನೇ ಮಾಡಿದ್ರು ಮನೆಗೋಸ್ಕರ ಮಾಡ್ತೀಯ. ಮನೆಗೋಸ್ಕರನೇ ಇಷ್ಟೆಲ್ಲ ದುಡಿತಾ ಇದೆಯಾ ಅಂತ ನಮಗೆ ಗೊತ್ತಿಲ್ವಾ? ಬಿಸಿಲಲ್ಲಿ ಮನೆಗೂ ಅಲಿಬೇಕಾದಾಗಲೇ ನೀನು ಮರ್ತಾವಳಲ್ಲ, ಅಂಥದ್ರಲ್ಲಿ ಇವಾಗ ಮರಿತೀಯ? ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು. ಹೌದಮ್ಮ, ಈಗ ನೀನು ಅಳುವಂಥದ್ದೇನೂ ಆಗಿಲ್ಲ. ಮನುಷ್ಯನಿಗೆ ಮನಸ್ಸು ಒತ್ತಡದಲ್ಲಿ ಇಳಿದಿದ್ದಾಗ ಹೀಗೆಲ್ಲ ಆಗೋಲ್ಲ. ಆಗ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸ್ಕೊಂಡು ಹೋಗ್ತಾರೆ. ಮನಸ್ಸು ಸರಿ ಇಲ್ಲದೆ ಇದ್ದಾಗ ಹೀಗೆಲ್ಲ ಆಗೋದು ಸಹಜ. ಆದ್ರೆ ಒಂದಂತೂ ನಿಜಮ್ಮ, ಆ ಪ್ರೊಪ್ರೇಟರ್ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಒಂದಲ್ಲ ಒಂದಿನ ನಂದೇನು ತಪ್ಪಿಲ್ಲ ಅಂತ ನಿರೂಪಿಸ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊಡಬೇಡಮ್ಮ. ನಾನು ನಿನ್ಗೆ ಏನೇನೋ ಅಂದಿದ್ದೆ, ನೊಂದ್ಕೋಬೇಡ. ಮನಸ್ಸನ್ನ ಸ್ವಲ್ಪ ಹಗುರ ಮಾಡ್ಕೊ, ಸಮಾಧಾನ ಮಾಡ್ಕೊಮ್ಮ. ಮೇಡಮ್, ನಿಮ್ಮ ಆ್ಯನಿವರ್ಸರಿ ದಿನ ನಿಮ್ಮ ಯಜಮಾನ್ರೆ ಕಾಣಿಸ್ತಾ ಇಲ್ಲ. ಅವರು ಅಬ್ರಾಡಲ್ಲಿದ್ದಾರೆ. ಅವ್ರು ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. I hope
You people can understand the situation. ಬೇರೆ ದೇಶದಿಂದ ಬರೋದು ಅಂದರೆ ಪಕ್ಕದೂರಿಂದ ಬಂದಷ್ಟು ಸುಲಭ ಅಲ್ಲ ಅಲ್ವಾ? ಹೌದು ಮೇಡಮ್, ಅದು ಸುಲಭ ಅಲ್ಲ, ಆದರೂ ಅವ್ರು ಇರಬೇಕಾಗಿತ್ತು. ನಿಮಗೆ ಹೀಗೆ ಅನಿಸ್ತಾ ಇದೆ ಅಂದರೆ ಇನ್ನು ನನಗೆ ಹೇಗೆ ಅನಿಸ್ತಾ ಇರಬೇಡ. ಆದರೆ ಅವರು ನಾನಿಲ್ಲ ಅಂದರೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದರು. ವಿಡಿಯೋ ಕಾಲಲ್ಲಿ ತೋರಿಸ್ಬೋದಲ್ಲ? ಹಾಂ, ತೋರಿಸ್ಬಹುದಿತ್ತು. ಆದರೆ ಅವರೀಗ ಆಫೀಸಲ್ಲಿ ಇರ್ತಾರೆ. ಇಲ್ಲಿ ರಾತ್ರಿ ಆದರೆ ಅಲ್ಲಿ ಹಗಲಾಗಿರುತ್ತೆ. ಅದಕ್ಕೆ ಅವರು ಬ್ಯುಸಿ ಆಗಿರ್ತಾರೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಎಂಜಾಯ್ ದ ಪಾರ್ಟಿ. ನೋಡಿದ್ಯಪ್ಪ, ಎಲ್ಲರ ಮುಂದೆ ಎಷ್ಟು ಮುಜುಗರ ಅನುಭವಿಸೋದು ಅಂತ. ಒಳ್ಳೆ ಪಾರ್ಟಿ ಅಲ್ವಾ? ಹಾಂ ಹೌದು. ಅಲ್ಲ, ನೀವು ಯಾಕೆ ಮೀರವ್ರ ಯಜಮಾನ್ರ ಬಗ್ಗೆ ಕೇಳಿದ್ರೆ? ಅವ್ರ ಹಸ್ಬೆಂಡ್ ಕಾಣ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಅವ್ರ ಯಜಮಾನ್ರು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಯಾಕೆ, ಏನಾಯಿತು? ಅವ್ರ ಹಸ್ಬೆಂಡ್ರು ಈ ಪಾರ್ಟಿನಲ್ಲೇ ಇದ್ದಾರೆ. ವಾಟ್, ಇಲ್ಲೇ ಇದ್ದಾರಾ? ಹೌದು, ಇಲ್ಲೇ ಇದ್ದಾರೆ. ಏನೋ ಈ ದೊಡ್ಡವ್ರ ವಿಷಯ ಏನು ಅಂತಲೇ ಅರ್ಥ ಆಗಲ್ಲ. ಅದು ಸರಿ, ಇನ್ನೊಬ್ಬರ ಮನೆ ವಿಷಯ ನಮ್ಗೆ ಯಾಕೆ ಬಿಡಿ. ಅಮ್ಮ ಹೇಳಿ. ಕೇಕ್ ತಿನ್ವಪ್ಪ. ಬೇಡಮ್ಮ, ನಾನು ಆಗಲೇ ತಿಂದೆ. ಹೊಸ ವಾಚ್ ತಗೊಂಡ್ರ? ತಗೊಂಡೆ. ಹಳೆ ವಾಚ್ ಏನಾಯ್ತು? ಹಳೇದು ಕಳೆದು ಹೋಯ್ತು.